ಹ್ಯಾಪಿ ಬರ್ಡೇ ಅಕ್ಷತೆ. ಸಣ್ಣ ನಾಗರ ಬಣ್ಣ ಹಿಡಿಯಕ್ ಹೋದ್ರೆ ಕಡಿಯಕ್ ಬರುತ್ತೆ ನಾನು ಹೆಂಡತಿ. ಲಿಟ್ರಲಿ ಕಾಲ್ ಜಾರ್ತಾ ಇದೆ ಡಾರ್ಲಿಂಗ್ ನೋಡಿ ಇಲ್ಲಿ. ಅಲ್ಲಿ ಇಟ್ಟಿದ್ರೆ ನಿಜವಾಗ್ಲೂ ನಾನೇ ಲಾಸ್ಟ್ ತಾನು ಬಂದಿದ್ದು ಇರಲಿಲ್ಲ. ಏನು ನಿಮ್ಮ ಹೆಸರು? ಪ್ರಶಾಂತ್. ನೈಸ್ ಮೀಟಿಂಗ್ ಯು. ಕೈಗೆ ಬರುತ್ತೆ, ಬಾಯಿವರೆಗೂ ಬರುತ್ತೆ, ಬಾಯಿಯೊಳಗೆ ಹೋಗಲ್ಲ. ಏನದು ಈಗ ಈ ಪರ್ಸ್ನ ಅಭ್ಯಾಸ ಮಾಡೋಣ. ನೈಸ್ ಮೀಟಿಂಗ್ ಯು. ನೈಸ್ ಮೀಟಿಂಗ್ ಯು ಮ್ಯಾಮ್. ನಡು ಸಣ್ಣ ನಾಗರ ಬಣ್ಣ ಹಿಡಿಯೋದಿಕ್ ಹೋದ್ರೆ ಕಡಿಯೋದಿಕ್ ಬರುತ್ತೆ. ಏನದು? ಗ್ರೀನ್ ಆಯ್ತು, ಮ್ಯಾಚಿಂಗ್ ಆಯ್ತು, ಎಲ್ಲೋ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ. ಡಾರ್ಲಿಂಗ್ಸ್ ನಮ್ಮ ಅಜ್ಜಿ ಊರಿಗೆ ಬಂದಿದ್ದೀನಿ ನೋಡಿ. ಅವಾಗೆಲ್ಲ ಕಿತ್ಕೊಂಡು ತಿಂತಾ ಇದ್ವಿ ಸೀಬೆ ಹಣ್ಣಿನ ಮರ. ಇವಾಗೆಲ್ಲ ಬೆಂಗಳೂರಲ್ಲಿ ಅಥವಾ ಮೈಸೂರಲ್ಲಿ 100 ರೂಪೀಸ್ ಆರ್ 150 ರೂಪೀಸ್ kg ಕೊಟ್ಟು ತೊಗೊತೀವಿ. ಹಿಂಗೆ ಎಳ್ಕೋಬೇಕು, ಹಿಂಗೆ ಇಟ್ಕೋಬೇಕು. ಇಲ್ಲೊಂದಿದೆ. ಯಾವ ಹಣ್ಣು ಆಗಿದೆ ಇಲ್ವಾ ಗೊತ್ತಾಗ್ತಾ ಇಲ್ವೇ. ಟಂಟಡಾನ್ ಡಾರ್ಲಿಂಗ್ಸ್ ಇದು ನೋಡಿ, ಇದು ಹಿಂದೆ ಹುಳ ಬಿದ್ದುಬಿಟ್ಟಿದೆ. ಬಟ್ ಬೇರೆ ಕಡೆ ಎಲ್ಲ ಚೆನ್ನಾಗಿದೆ. ಇದನ್ನು ಎಸೆಯೋದ ತಿನ್ನೋದ ಏನು ಮಾಡ್ತೀನಿ ಗೆಸ್ ಮಾಡಿ. ತಿಂತಾಯಿದ್ದೀನಿ. ಆ ಸೈಡ್ ಬಿಟ್ಬಿಟ್ಟು ಈ ಸೈಡ್ ತಿನ್ನೋಣ. ಸ್ವೀಟಾಗಿದೆ. ಇವಾಗ ತಾನೇ ಮಳೆ ಬಂದು ನಿಂತಿದೆಯಾ, ನೀರೆಲ್ಲ ಬಿದ್ದಿದೆ, ಸಖತ್ತಾಗಿದೆ. ಯಾವ್ದು ಚೆನ್ನಾಗಿದೆ ನೋಡಿ. ಎಲ್ಲಿ ಹಣ್ಣಾಗಿದೆ ಕಾಣಿಸ್ತಾ ಇದೆಯಾ ಯಾವ್ದಾರ? ನೋಡಿ ಡಾರ್ಲಿಂಗ್ಸ್, ಅದೇ ನಮ್ಮ ಮಾವನ ಮನೆ. ನಮ್ಮ ಮಾವನ ಮನೆಯಿಂದ ಬಂದು ಇವತ್ತು ಪೂಜೆ ಮುಗಿಸ್ಕೊಂಡು ನೋಡ್ತಾ ಇದ್ದೀವಿ. ಇನ್ನೇನು ಮಾವನ ಮನೆಯಿಂದ ಸಾರಿ ಇವ್ರ ಅಣ್ಣನ ಮನೆಯಿಂದ ನೋಡಿ ಏನೇನು ಬೇಕು ಎಲ್ಲಾನು ಎತ್ತಾಕೋತಾ ಇದ್ದಾಳೆ. ರಸಾಯನ, ಕೇಸರಿ ಬತ್ತು, ಪಲಾವು ಎಲ್ಲ ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ಮಾಡಿಸಿದ್ವಿ. ಎಲ್ಲಾನು ನಮ್ಮ ಮನೆಗೆ ಪ್ಯಾಕ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದೀವಿ. ನೋಡಿ ಹಿಂಗೆ ತವ್ರ ಮನೆಗೆ ಹೆಣ್ಮಕ್ಳು ಬಂದ್ರೆ ಹಿಂಗೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹುಷಾರು ಡಾರ್ಲಿಂಗ್ಸ್, ನೋಡ್ಕೊಳ್ಳಿ. ಇಂಥವ್ರು ಇರ್ತಾರೆ. ಹೆಣ್ಮಕ್ಳು ಅಂದ್ರೆ ಹಾಗೆ ಕಣಕ್ಷ. ಹಾಗೆ ಹಾಗೆ ಹೆಣ್ಮಕ್ಳು ಅಂದ್ರೆ ಹೀಗೇನೆ, ಹೀಗೆ ಎಲ್ಲ ಏನ್ ಅಪ್ಪನ ಮನೆಗೆ ಏನ್ ಬೇಕು ಅವಾಗಿಂದ ನೋಡ್ತಾ ಇದೀನಿ. ಬತ್ತಿದಂಗೆ ಅಡುಗೆ ಮನೆಗೆ ಹೋಗಿ ಏನೇನಿದೆ ಇದ್ ಬೇಕು ಇದ್ ಬೇಕು ಇದ್ ಬೇಕಂತ ಎಲ್ಲ ಪ್ಯಾಕಿಂಗ್ ಅಂಡ್ ಎತ್ತಾಕ ಬರ್ತಾ ಇತ್ತು. ಅಷ್ಟೇ ನಮ್ ಕೆಲಸ, ಅಷ್ಟೇ ಕೆಲಸ ನೋಡಿ. ಓಕೆ ಡಾರ್ಲಿಂಗ್ಸ್, ಇಲ್ಲಿ ಮಕ್ಳುಗಳಿದ್ದಾರೆ. ದಮ್ಮನಿ ಬಂದಿದ್ದಾಳೆ, ಎಷ್ಟೋ ದಿನ ಆದ್ಮೇಲೆ ನಮ್ಮ ಬ್ಲಾಗ್ ಆಗಿದೆ. ಹಾಯ್ ಮಾಡಮ್ಮ. ಹಾಯ್. ಇಲ್ಲಿ ನಮ್ಮ ಶರು ಬೇಬಿ ಇದ್ದಾಳೆ. ಆದ್ರೆ ಇವರಿಬ್ರು ಯಾರು ಮನೆಗೆ ಬಂದಿಲ್ಲ. ಅಲ್ಲಿ ಚಿಟ್ಟೆ ಇದ್ದಾಳೆ, ಪುನರ್ವ ಇದ್ದಾರೆ. ನೋಡಿ ಇಷ್ಟೂ ಜನ ಮನೆ ಅಲ್ಲಿದೆ, ಎಲ್ಲ ಕಾರ್ ಒಳಗಡೆನೆ ಕೂತಿದ್ದಾರೆ. ಜೆನ್ಸಿ ಕಿಡ್ಸ್ ಡಾರ್ಲಿಂಗ್ಸ್, ಕೊಬ್ಬು ಜಾಸ್ತಿ. ನಮಗ್ ಕೊಬ್ಬು ಗಿಬ್ಬು ಎಲ್ಲ ಇಲ್ಲ ಅಲ್ಲ. ನಾವು ನಾನು ವಿಸಿಟ್ ಮಾಡ್ಕೋತೆ ಇವರೆಲ್ಲರೂ ಪರವಾಗಿ ನಾವು ಆಟ ಆಡ್ತೀವಿ. ಆಯ್ತು, ಅವ್ರು ಗಣಪತಿ ಮಾಡ್ಲಿ, ನಾವು ಲಕ್ಷ್ಮಿ ಮಾಡೋಣ. ಫಸ್ಟ್ ಇಲ್ಲಿಂದ ಹೋಗೋಣ ಬನ್ನಿ ಡಾರ್ಲಿಂಗ್ಸ್. ಎಲ್ಲ ನೋಡಿ ಆಚೆ ಬರ್ತಾ ಇದ್ರೆ ಒಬ್ಬರಾಗಿ ಒಬ್ಬೊಬ್ಬರಾಗಿ. ನೀನ್ ಬೇಗ ಹೋಗ್ಬೇಕಾ? ಫಸ್ಟ್ ಇಲ್ಲಿಂದ ಹೋಗೋಣ ಅಂತಿದ್ಯಾ? ಟುಡೇ ಈಸ್ ಆಷಾಢ ಶುಕ್ರವಾರ. ನಾವಿನ್ನ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು. ದಟ್ಸು. ಒಂದು ಒಟ್ನಲ್ಲಿ ಒಂದು ರೀಸನ್ ಹೇಳ್ಬೇಕು ಅಷ್ಟೇ ನೀನು, ಅದಕ್ಕೆ ಹೇಳ್ತೀನಿ. ನೋಡಿ ರೀಸನ್ ಹೇಳಿದ್ರೆ ತಗೊಳಲ್ಲ ನೀನು. ಯಾಕಂಗೆ? ಎಲ್ಲ ಹುಡುಗಿರು ಹಿಂಗೇನಾ? ಏನ್ ಲಾಜಿಕ್ ಅನ್ನೋದೇ ಇಲ್ಲ ಇವಕ್ಕೆ. ಅದು ಏನ್ ದೇವ್ರು ಲಾಜಿಕ್ ಅನ್ನೋದನ್ನ ಅಳಿಸ್ಬಿಟ್ಟು ಕಳಿಸ್ಬಿಡ್ತಾನ ಭೂಮಿ ಮೇಲೆ, ಏನೋ ಗೊತ್ತಿಲ್ಲ. ಬರ್ತಾ ಇದಾರೆ ನೋಡಿ ಇಲ್ಲಿ. ಏನವ ತಿಂದ? ಹೊಟ್ಟೆ ತುಂಬ ತಿಂದ? ಸಂತೋಷ ಆಯ್ತಾ? ತೃಪ್ತಿ ಆಯ್ತಾ? ಓಕೆ ಮುಗಿತಿಂದ? ಇಲ್ಲ ಇದ್ಲಲ್ಲ, ಇದೇನು ಗೆಂಟ್ಕೊಂಡಲ್ವಾ? ಗೆಂಟ್ಕೊಂಡೋಳೆ. ಯಾಕವ ಗೆಂಟ್ಕೊಂಡಿದ್ದಿ? ಗೆಂಟ್ಕೊಬಿಟ್ಟವಳೆ. ಯಾಕೆ ಗಂಟ್ಕೊಂಡಿದ್ಯಾ? ಬರೋದತ್ತೆ ಓಟ್ ಬರ್ತೀನಿ, ಬಾಯ್. ಓಟ್ ಬರ್ತೀನಿ ಅಂತ ಬಂದಾಗ ಬಾ. ಆಯ್ತು, ಪಕ್ಕಾ ಬರ್ತೀನಿ ಬಂದಾಗ. ಅಲ್ಲಿಂಗ್ಸ್ ಜಸ್ಟ್ ನಮ್ಮ ಮಾವನ ಮನೆಯಿಂದ ಇವಾಗ ಮನೆಗೆ ಬಂದಿದ್ವಿ. ನಮ್ಮ ಮತ್ತಿಗೆ ಇಲ್ಲೇ ಪರ್ಸ್ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅಂದರೆ ನೆಕ್ಸ್ಟ್ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಲ್ವಾ, ಸೊ ಕಾರಲ್ಲೇ ಇರಲಿ ಅಂತ ಬಿಟ್ಟು ಹೋಗಿದ್ದಾರೆ. ಈಗ ಈ ಪರ್ಸ್ನ ಅಭ್ಯಾಸ ಮಾಡೋಣ. ಟನ್ ಈ ಪರ್ಸ್ನ ಅಭ್ಯಾಸ ಮಾಡಿ ಹೌಸ್ ಇಟ್ಬಿಡೋಣ. ಕಮಾನ್ ಡಾರ್ಲಿಂಗ್ಸ್, ಇಂಥವೆಲ್ಲ ಮಾಡಬೇಕು. ಬನ್ನಿ ಗಾಬರಿ ಬೀಳ್ಸೋಣ. ಗಾಬರಿ ಬಿದ್ದು ಬೆಂಡು ಮಾಡಿಸ್ಬೋಣ ಬನ್ನಿ. ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಬನ್ನಿ. ಸಿಗಲಿಲ್ಲ ಅಂದರೆ ಸೇಫಾಗಿ ಹೌಸ್ ಇಟ್ಟಿರ್ತೀನಿ, ನೋಡೋಣ. ಕಾರ್ ಡಿಕ್ಕಿಲಿ ಅವ್ರಿಗೆ ಗೊತ್ತಾಗಲ್ಲ ಆಬ್ವಿಯಸ್ಲಿ. ಹಿಂಗೆ ಕ್ಲೋಸ್ ಮಾಡೋಣ. ಕಾರ್ ಡಿಕ್ಕಿಯಲ್ಲಿದೆ, ಬನ್ನಿ ಹುಡುಕ್ತಾರ ಇಲ್ವಾ ಲೆಟ್ಸ್ ಸಿ. ಅಕಸ್ಮಾತ್ ನಾನು ಮನೇಲೆಲ್ಲ ಔಸಿ ಮನೆಯವರೆಲ್ಲ ಗಾಬರಿಯಾಗಿ ನನಗೆ ಬೈದು ಬಿಡ್ತಾರೆ. ಲೇಟ್ ಆಗೋಯ್ತು, ಯಾಕೋ ಹಿಂಗೆ ಮಾಡಿದ್ಯಾ, ಮೊದಲೇ ನಮ್ಮ ಫ್ಯಾಮಿಲಿ ಲೇಟು ಕಣೋ ಅಂದ್ಕೊಂಡು. ಅದೆಲ್ಲ ಬೇಡ, ಕಂಪ್ಲೇಸ್ಕೊ ಬೊಮ್ಮ ಇಲ್ಲಿ.
ದಯವಿಟ್ಟು ನೀನು ದೇವಸ್ಥಾನಕ್ಕೆ ಹೋದಾಗ ರಾಜಿ ಕುಂಕುಮ ಒಸಿ ಇಕ್ಕೊಳ್ಳೋದು ಕಲ್ತ್ಕೊ. ಏನ್ ಹಣೆ ಮೇಲೆ ಹಂಗೆ ಇಕ್ಕೋತಿಯ ಕುಂಕುಮನ? ದೇವಸ್ಥಾನಕ್ಕೆ ಹೋಗಿರೋದು ಗೊತ್ತಾಗ್ಲಿ ಅಂತ ಊರವ್ರಿಗೆಲ್ಲ ಗೊತ್ತಾಗ್ಬೇಕು. ದೇವ್ರೇ ಬತ್ತಾದ ಕಾರಲ್ಲಿ ಏನು ದೇವ್ರು ಬತ್ತದಲ್ಲ ಹಂಗೆ ನಮಸ್ಕಾರ ಮಾಡ್ಕೊಬಿಡ್ತಾರೆ. ಓ ದೇವ್ರಿತ್ತು ಕಾರಲ್ಲಿ ಅಂತ. ಈಗಿದೆ ಸೀರೆ ಸಾಕ ಚಾಮುಂಡಿ ಬಿಡುತ್ತೆ ಹಾ ಇದ್ರೆ ನೀನ್ ಎಲ್ಲದ್ರಲ್ಲೂ ಚೆನ್ನಾಗಿ ಕಾಣಿಸ್ತೇವೆ. ಇದು ಸಕ್ಕದಾಗ ಕಾಣಿಸ್ತದೆ. ಸಾಕಂಗಿರ್ಬಿಡು. ಎಲ್ಲರೂ ರೆಡಿ ಆಗ್ತಾ ಇದ್ರೆ ಯಾಕತ್ಗೆ ಹೆಂಗ್ ಕೂತಿದ್ರ? ನಾನು ರೆಡಿ ಆಗಿ ಕೂತಿದ್ದೀನಿ. ಏನ ರಾಜೀವ್ ಪರ್ಸ ಕಾರಲ್ಲಿ ಇರ್ಲಿಲ್ಲ? ಇಲ್ಲ ಕಣೆ, ನಾನು ಇವಾಗ ಲಾಸ್ಟಲ್ಲಿ ತಾನೇ ಬಂದಿದ್ದು. ಯಾವ ಇವು ಚಿಕ್ಕ ವಿಡಿಯೋಸ್ ಎಲ್ಲ ನಾನು ನೋಡಿದೀನಿ. ನೀನು ಪ್ರ್ಯಾಂಕ್ ಮಾಡಿರೋದು ಅದು ಫ್ರ್ಯಾಂಕ್ ನಿಜವಾಗ ನಾನು ನೋಡಿ. ನೀನು ಆ ಥರ ಮಾಡೋಕ್ಕಾಗಲ್ಲ. ನನ್ನ ಕಾಯೋಗಿ ನಾನು ಲಾಸ್ಟಲ್ಲಿ ಬಂದೆ ಅಂತ ಹೇಳ್ತಾ ಇರೋದು. ಇರ್ಲಿಲ್ಲ ಒಟ್ಟಲ್ಲಿ ನಾನು ಅಲ್ಲೇ ಇಟ್ಬಿಟ್ಟು ಬಂದಿದ್ದೀನಿ. ನನಗೆ ಚೆನ್ನಾಗಿ ಗೊತ್ತಿದೆ. ನಂಗೆ ಒಟ್ಟಲ್ಲಿ ನಾನು ನೋಡ್ಕೊಂಡ್ ನಾನು ಇಲ್ಲೇ ಇರ್ತೀನಿ. ಇಲ್ಲಿ ನಿಜವಾಗ್ಲೂ ಇಲ್ಲ. ಕೀ ಕೊಡು. ಕೀ ಅಲ್ಲೇ ಇದೆ ನೋಡಿ ಕೀ. ಹಾಂ ಅದೇ ಕೀ ಕೀ ಅಲ್ಲೇ ಇದೆ ಕಣೆ, ಚೇರ್ ಮೇಲೆ ಇದೆ ಅಂತ. ಡಾರ್ಲಿಂಗ್ಸ್, ನಮ್ಮ ಮತ್ತಿಗೆ ಏನು ಅನ್ಕೊಂಡಿದ್ದಾರೆ ಅಂದರೆ ನಾನು ಅವರ ಪರ್ಸ್ನ ಇಟ್ಟಿದ್ದೀನಿ ಅಂದ್ಕೊಂಡು ಹುಡ್ಕಕ್ಕೆ ಹೋಗ್ತಾ ಇದ್ದಾರೆ. ಬನ್ನಿ ನೋಡೋಣ ಯಾರು ನಿಜ ಯಾರು ಸುಳ್ಳು ಅಂತ ಇವಾಗ ಗೊತ್ತಾಗುತ್ತೆ. ನೋಡಿ ಹುಡುಕಿ. ಅಲ್ಲಿ ಇಟ್ಟಿದ್ರೆ ನಿಜವಾಗ್ಲೂ ನಾನೇ ಲಾಸ್ಟ್ ತಾನು ಬಂದಿದ್ದು. ಇರಲಿಲ್ಲ, ನಿಜವಾಗ್ಲೂ ಇಲ್ಲ. ನಾನು ನೋಡಿಲ್ಲ ನೀವು ಎಲ್ಲಿ ಇಟ್ಟಿದ್ರಿ ಏನು ಅಂತ. ನೋಡಿ ಅವರು ಎಲ್ಲೆಲ್ಲೋ ಇಟ್ಬಿಡೋದು ಪರ್ಸ್ನ, ನಮ್ಮ ಮೇಲೆ ಹೇಳೋದು. ನಮ್ಮಂಥ ಬಡಪಾಯಿಗಳ ಮೇಲೆ ಪರ್ಸ್ ಎಲ್ಲೋ ಇಟ್ಟಿದ್ದೀರಾ ನೀವು ಹಂಗೆ ನೀವು ಹಿಂಗೆ ಅಂದ್ಕೊಂಡು. ಅದಕ್ಕೆ ಥರ ಯಾರು ಹಾರಿಬಲ್ ಪರ್ಸನ್ಸ್ ಇನ್ನೊಬ್ರು ಇಲ್ಲ. ಶಿಟ್, ಅಲ್ಲಿ ಇಡಬಾರ್ದಿತ್ತು. ಹಾಂ, ಯಾರಲ್ಲಿ ಇಟ್ಟಿರೋದು ನನಗೇನು ಗೊತ್ತು? ಲಾಸ್ಟಲ್ಲಿ ಮಕ್ಳು ಯಾರೋ ಎತ್ಕೊಂಡಲ್ಲಿ ಇಟ್ಟಿರ್ಬೇಕು ಅದ್ಗೆ. ನೋಡಿ ಈಗಲೂ ನನ್ನ ಮೇಲೆ ಅನುಮಾನ. ನೋಡಿ ಈಗಲೂ ನನ್ನಂತ ಅಮಾಯಕನ ಮೇಲೆ ಅನುಮಾನ ಪಡ್ತಿಲ್ಲ. ಕಳ್ಳ ಇದೆ ನೋಡಿ. ನನ್ನ ಪರ್ಸ್ ಅಲ್ಲಿ ಇಟ್ಟಿದ್ದೀನಿ. ನನಗೆ ಚೆನ್ನಾಗಿ ನೆನಪಿದೆ. ಅಲ್ಲಿ ನೀನ್ ಎತ್ತಿ ಹಿಂದೆ ಔನ್ಸಿರೋದು ನಂಗೆ ಚೆನ್ನಾಗಿ. ಅದು ಔಸ್ ಇಡ್ರಿ, ಅದ ಔಸ್ ಇಟ್ರಿ. ಇಲ್ಲ ಎಲ್ಲರೂ ತಂದು ಔಸ್ ಇಡ್ತೀನಿ ಕಾಣಿಸ್ದಂಗೆ. ಕಾರಲ್ಲಿ ಯಾಕೆ ಔಸ್ ಇಡ್ಲಿ? ಕಾರಲ್ಲಿ ಯಾರಾದ್ರೂ ಔಸ್ ಇಡ್ತಾರ? ಯಾರೇ ಒಂದು ಚಿಕ್ಕ ಹುಡುಗನ್ಗೆ ಔಸ ಕೊಟ್ರು ಕಾರಿಂದ ತೆಗ್ದು ಕಾರಲ್ಲಿ ಔಸ್ ಇಡ್ತಾರ? ಅದಕ್ಕೆ ನಾನು ಫ್ರಂಟ್ ಸೀಟ್ ಅಲ್ಲಿ ಇಟ್ಟಿದ್ದೆ, ನೀನು ಹಿಂದಗಡೆ ಡಿಕ್ಕಿಲಿ ಹಾಕಿದ್ಯಾ. ಹುಡುಕ್ಲಿ ಅಲ್ಲ, ನೀವೇ ಯೋಚನೆ ಮಾಡಿ. ಯಾವ್ದಾದ್ರು ಒಂದು ಚಿಕ್ಕ ಹುಡುಗನ್ ಕೊಟ್ರು ಕಾರಲ್ಲಿ ತಗೊಂಡು ಕಾರಲ್ಲೇ ಔಸ್ ಇಡ್ತಾರ? ನಾನು ಫ್ರೆಂಡ್ ಕಾರ್ ಹುಡುಕಲ್ವಾ? ಕಾರಲ್ಲಿ ಇಟ್ಟಿದೆ ಅಂತ ಹುಡುಕಲ್ವಾ ಎಲ್ರು? ನಾನು ಫ್ರಂಟ್ ಸೀಟ್ ಅಲ್ಲಿ ಇಟ್ಟಿದ್ದೆ, ನೀನು ತಗೊಂಡೋಗಿ ಹಿಂದೆ ಡಿಕ್ಕಿಲಿ ಹಾಕಿದ್ಯಾ. ಏನ್ ಸಿಗುತ್ತೆ ಹಿಂದೆ ಡಿಕ್ಕಿಲಿ ಹಾಕಿದ್ರೆ? ಅದಕ್ಕೆ ಸೀಟ್ ಕೆಳಗಡೆ ಹಾಕಿದ್ದಲ್ಲ. ಸೀಟ್ ಕೆಳಗಡೆ ಹಾಕಿದ್ದ? ಇನ್ನೇನು ನೋಡಿ ಡಾರ್ಲಿಂಗ್ಸ್, ನನ್ನಂತ ಅಮಾಯಕನ ಮೇಲೆ ಅನುಮಾನ ಪಡ್ತಾರಲ್ಲ. ಅಲ್ಲ, ಇವನು ಆಟ ಆಡಿಸ್ತಾನೆ. ಹಳೇದು ವಿಡಿಯೋಸ್ ಎಲ್ಲ ನೋಡಿದಿರ ತಾನೆ ಡಾರ್ಲಿಂಗ್ಸ್, ಹೆಂಗ್ ಪ್ರ್ಯಾಂಕ್ ಮಾಡ್ತಾನೆ ಅಂತ. ನನಗೂ ಹಂಗೆ ಮಾಡಕ್ ಬಂದೋನೆ, ನಾನು ಸಿಗಾಕೊಳ್ಳಿಲ್ಲ. ಇಲ್ಲ ಡಾರ್ಲಿಂಗ್ಸ್, ನಾನು ಹಂಗೆ ಮಾಡ್ತೀನ ಹೇಳಿ? ಶಿಟ್, ಆದ್ರೆ ಹಿಂದೆ ಬರ್ದಿದ್ದೆ ಎತ್ಕೊ ಬರೋಣ ಅನ್ಕೊಂಡೆ. ಛೇ, ಆ್ಯಕ್ಚುಲಿ ನಾನು ಏನು ಅನ್ಕೊಂಡೆ ಗೊತ್ತಿ, ಎತ್ತಿ ಇಲ್ಲಿ ಎಲ್ಲರೂ ಇಡೋಣ ಅನ್ಕೊಂಡೆ. ಬಟ್ ಸುಮ್ಮನೆ ಗಾಬರಿ ಬಿದ್ದು ಅದಕ್ಕೆ ಟೈಮ್ ವೇಸ್ಟ್ ಆಗಿ ಆಮೇಲೆ ನನ್ನ ಮೇಲೆ ಎತ್ತಾಕ್ಬಿಡ್ತೀರಾ ಅಂತ ಸುಮ್ಮನೆ ಹಿಂದೆ ಡಿಕ್ಕಿಲೇ ಇಟ್ಟು ಬಂದೆ. ನೀವು ಇಷ್ಟು ಬೇಗ ಪರ್ಸ್ನ ನೆನಪಿಸ್ಕೊಂಡು ಇಷ್ಟು ಬೇಗ ಕಂಡು ಬಿಟ್ರಿ. ನಾನು ಹಂಗೆ ಬ್ರಿಲಿಯಂಟ್ ಅಂತ ಕಾಣಿಸ್ತಾರೆ ನೋಡಕ್ಕೆ. ನೋಡಕ್ಕೆ ಡಾರ್ಲಿಂಗ್ ಸ್ವಲ್ಪ ಬುದ್ಧಿವಂತರ ಥರ ಇದ್ದಾರೆ, ಆದರೆ ಇನ್ನೋಸೆಂಟ್ ಜಾಸ್ತಿ. ಉಲ್ಟಾ, ಅದು ನೋಡಕ್ಕೆ ದಡ್ಡಿ ಥರ ಇದ್ದೀನಿ, ಆದರೆ ಬ್ರಿಲಿಯಂಟ್. ನೋಡಕ್ಕೆ ದಡ್ಡಿ ಥರ ಇಲ್ಲ, ನೋಡಕ್ಕೆ ದಡ್ಡಿ ಥರ ಇದ್ದಾರೆ. ಈ ಮುಖ ದಡ್ಡಿ ಥರ ಇದೆಯಾ ಹೇಳಿ? ನೋಡಿ, ನಮ್ಮಮ್ಮ ಅವ್ರ ಸೊಸೆ ಕೈಲಿ ಜಡೆ ಹಾಕ್ಸ್ಕೋತಾ ಇದ್ದಾರೆ. ವಾವ್, ಸಖತ್ತಾಗಿ ಆಗ್ತಾಯಿದ್ರೆ. ಅದಕ್ಕೆ ಸೂಪರಾಗಿ ಆಗ್ತಾಯಿದ್ರೆ. ಜಡೆ ಹಾಕೋ ಜಾಬ್ ಏನಾದರೂ ಇದ್ರೆ ಹೋಗ್ತೀರಾ? ಹೋಗಲ್ಲ. ಇಷ್ಟು ಚೆನ್ನಾಗಿ ಆಗ್ತಾಯಿದ್ದೀರಾ. ಈ ಟ್ಯಾಲೆಂಟ್ನ ಯೂಸ್ ಮಾಡ್ಕೊಳ್ಳಿ. ಅನ್ಪೇಯ್ಡ್ ವರ್ಕ್. ಅನ್ಪೇಯ್ಡಾ? ದುಡ್ಡು ಕೊಡ್ತೀವಿ ಅಂದರೂ ದುಡ್ಡು ಬೇಡ ನಿಮಗೆ, ಫ್ರೀಯಾಗಿ ಮಾಡೋಕ್ಕೆ ಇಷ್ಟ. ಫ್ರೀ ಸರ್ವಿಸ್. ಓಕೆ, ಅಕ್ಷತ್ ಆಗ್ಲೇ ಸ್ಕೆಚ್ ಆಗ್ತಾವಳೆ. ಹೌದಾ, ಫ್ರೀ ಸರ್ವಿಸಾ? ಹಂಗಾರೆ ನಾನು ಹೇಳ್ಬೇಕಲ್ಲ ಅಂತ. ನೋಡಿ, ಅದಕ್ಕೆ ಆಲ್ರೆಡಿ ಸರ್ವಿಸ್ ತಗೊಂಡು ಎಕ್ಸ್ಪೀರಿಯನ್ಸ್ ಮಾಡಿದರೆ ಕೇಳಿ. ಎಲ್ಲ ಫಂಕ್ಷನ್ಗೂ ನನಗೆ ಅದಕ್ಕೆ ಹಾಕೊಡುತ್ತೆ. ಹೌದಾ? ಅದ್ಭುತ, ಚೆನ್ನಾಗಿ ಕಾಣಿಸ್ತದೆ. ಏನೋ ಡಿಫ್ರೆಂಟಾಗಿ ಆಗ್ತಾ ಇದ್ದಾರೆ. ರಾಜಿ ಫುಲ್ ಖುಷಿ ಆಗ್ಬಿಟ್ಟಿದ್ದಾಳೆ. ಹೌದಾ, ಡಿಫ್ರೆಂಟಾಗಿ ಆಗ್ತಾ ಇದ್ದಾರಾ ಅಂತ ಅಲ್ವಾ ರಾಜಿ? ಏನಾಯ್ತು ಅಕ್ಷತ? ಏನಿದೆ ಅದ್ರಲ್ಲಿ ನಗು ಬರೋಂಥದ್ದು ಏನಿದೆ ನಂಗೆ? ದಯವಿಟ್ಟು ನಿಲ್ಸು, ಅಲ್ಲೇ ನಿಲ್ಸು ರಾಜಿ. ಆ ಜೋಕ್ ಬೇಡ. ಹಾಂ, ಹೇಳು, ಯಾಕೆ ನಿಗ್ತಾ ಇದೀನಿ? ನಾನು ಮೂತಿ ಅಂದ್ರೆ ಅಮ್ಮ ಏನೋ ಇಂಗ್ಲಿಷಲ್ಲಿ ಯಾವ್ದೋ ವರ್ಡ್ ಕಲ್ತ್ಕೊಂಡ್ಬಿಟ್ಟಿದೆ, ಅದ್ ಹೇಳಕ್ ಬರ್ತಾ ಇದೆ ಅಂದ್ರೆ ಆಗ ಅಮ್ಮ ಗಂದು ಕಟ್ಟಿ ಬೆಳಗುಟ್ ಪಕ್ಕ ಹೋಗಲ್ಲ. ಆರಾಮಾಗಿ ದೇವ್ರ ಗಂದು ಕಟ್ಟಿ ಬೆಳಗು. ನೀನ್ ಬೆಳಗುಟ್ ಬಂದು ಹೇಳು. ಗಂದು ಕಟ್ಟಿ ಹೊಡಿಸ್ಬಿಟ್ಟು ಇಲ್ಲಿ ಬಂದವ್ರೆ. ಅಯ್ಯೋ, ದೇವ್ರ ಪೂಜೆ ಮಾಡಕ ಮಂತ್ರ ಹೇಳು. ಮಂತ್ರ ಹೇಳ್ಕೊಂಡು ಪೂಜೆ ಇದು ಗಂದು ಕಡೆ ಬೆಳಗ್ಬಿಡ್ಬಾ. ಎಲ್ಲರೂ ರೆಡಿಯಾಗಿ ರೆಡಿ. ನಮ್ಗೆ
ತಿಂಡಿ ಆಯ್ತಾ ನೀವಾಯ್ತಾ ಬನ್ನಿ ಬನ್ನಿ ಹೋಗೋಣ. ಓಕೆ ಡಾರ್ಲಿಂಗ್ಸ್, ಇವಾಗ ಹೊಡ್ತಾ ಇದೀವಿ ನೋಡಿ. ಎಲ್ಲರೂ ಆಲ್ರೆಡಿ ಬಂದು ಕಾರಲ್ಲಿ ಕೂತ್ಕೊಬಿಟ್ಟವ್ರೆ. ಲೇಟು ಅಂತ. ಲೇಟ್ ಆಗ್ತಾ ಇರೋದು. ನಾನೇ ಲೇಟಾ? ನಾನು ಬಂದು ಹೋಗ್ಬಿಡೋಣ. ನಾನು ಬಂದು ಕೂತ್ಕೊಂಡೆ ಡಾರ್ಲಿಂಗ್ಸ್. ಬಿಲ್ಗೋ ನಾವು ಏನು ಮೇಡಮ್ ಏನು ಒಂಚೂರು ಜವಾಬ್ದಾರಿ ಇಲ್ಲ. ಬೇಗ ಕರ್ಕೊಂಡು ಹೋಗ್ಬೇಕು ಮಟ್ಬೇಕು ಅನ್ನೋದು ಏನೂ ಇಲ್ಲ. ನೋಡಿ ನಿಮಗೆ ಮ್ಯಾಚಿಂಗಿಗೋಸ್ಕರ ಎಲ್ಲೋ ಹಾಕೋ ಬಂದಿದ್ದೀನಿ ನಾನು. ಚೆನ್ನಾಗಿದ್ಯಾ? ಗ್ರೀನ್ ಆಯ್ತು, ಮ್ಯಾಚಿಂಗ್ ಆಯ್ತು, ಎಲ್ಲೋ. ಲೆಟ್ಸ್ ಗೋ, ಕಮ್ ಆನ್. ಕುಂಕುಮ ಚೆಲ್ಲಿರೋದು, ಕುಂಕುಮ ಹಚ್ಕೊಂಡು ಹೋಗಿರೋದು. ಯಾವ ಥರ ಹಚ್ಕೊಂಡು ಹೋಗಿದ್ದಾರೆ ಅಂದರೆ ಕಾಲೆಲ್ಲ ಜಾರ್ತಾ ಇದೆ. ಲಿಟ್ರಲಿ ಕಾಲು ಜಾರ್ತಾ ಇದೆ ಡಾರ್ಲಿಂಗ್ಸ್. ನೋಡಿ ಇಲ್ಲಿ ಕಾಲೆಲ್ಲ ಫುಲ್ಲು ಊಷ್ಟಾಗಿ ಜಾರ್ತಾ ಇದೆ. ಸರಿ ಜಾರ್ತಾ ಇದೆ ಇವರು ಕಾಲು. ಎಲ್ಲ ಹೋಗೇ ಬಿಟ್ಟಿದ್ದಾರೆ ಆಲ್ರೆಡಿ ಅಂತ. ನಾನೇ ಇಷ್ಟು ಲೇಟಾ? ಕಾಲು ನೋಡಿ ಡಾರ್ಲಿಂಗ್ಸ್, ಎಲ್ಲಿಡೋದು ಇಲ್ಲಿ ಸ್ವಲ್ಪ ಜಾರಿದ್ರೆ ಅಯ್ಯಪ್ಪ ಹೊಟ್ಟೆ ಗಿಟ್ಟೆ ಎಲ್ಲ ಕಡೆ ಇಟ್ಕೊಂಡ್ಬಿಟ್ಟಿದೆ. ನಡೆಯೋಕ್ಕೆ ಆಗ್ತಾ ಇಲ್ಲ. ಕನ್ಸಿಕ್ಯೂಟಿವ್ 4ನೇ ಸಲನೂ ಸಿಕ್ಕಿದ್ದೀರಾ ಬೆಟ್ಟ ಹತ್ಬೇಕಾದ್ರೆ ಡಾರ್ಲಿಂಗ್ಸ್. ನೋಡಿ 4ನೇ ಸಲ ಬೆಟ್ಟ ಹತ್ಬೇಕಾದ್ರೆ ದಿಸ್ ಇಸ್ ದ ಬಿಗ್ಗೆಸ್ಟ್ ಕೋಇನ್ಸಿಡೆನ್ಸ್. 4 ಸಲ ಸಿಕ್ಕಿದ್ದೀರಾ. ನಾನಿಲ್ಲಿ ಇವ್ರು 4ನೇ ಸಲ ಸಿಕ್ಕಿರ್ಲಿಲ್ವಾ? ಅವ್ರಿಗೆ ಸಿಕ್ಕಿದ್ರ ತಾನೇ? ನಾನು ಬಂದಿರೋದೆ 3ನೇ ಸಲ. ವೇಟ್ ನಿಂತಿದ್ರಾ? ನಾನು ಆ್ಯಕ್ಚುಲಿ ನೀವು ಬಂದ್ಬಿಟ್ಟಿದ್ದೀರಾ ಅನ್ಕೋಬಿಟ್ಟಿದ್ದೆ. ಹಾಯ್ 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 ಬ್ರೋ. ನಾನು ನಿಜವಾಗ್ಲೂ ಹತ್ತದ ಬೈಕೊಂಬಂದೆ ನಿಮಗೆ. ನಾನು ಒಬ್ಬನೇ ಬಿಟ್ಟು ಬಂದಿದ್ದಾರೆ ಅಂತ. ಸೀರಿಯಸ್ ಅಲ್ಲಿ ಎಲ್ಲಿದ್ರಿ? ನಾನು ಹಂಗೆ ಮುಂದೆ ಪಾಸ್ ಅದೇ ನೋಡ್ಲಿಲ್ವಾ? ಹಾಯ್ ಬ್ರೋ, ಏನು ನಿಮ್ಮ ಹೆಸರು? ನೈಸ್ ಮೀಟಿಂಗ್ ಯು. ಇಂತೂ ಬಂದ್ರಲ್ಲ ಸದ್ಯ. ನಾನು ಹತ್ತದ ಏನು ಅನ್ಕೊಂಬಂದೆ ಹೇಳಿ? 3 ಸಲ ಹತ್ತಿದ್ದಾರೆ. ಆಲ್ರೆಡಿ ಹತ್ಬಿಟ್ಟು ಫುಲ್ ಪ್ರೋ ಆಗ್ಬಿಟ್ಟಿದ್ದಾರೆ ಹತ್ತದ್ರಲ್ಲಿ ಅನ್ಕೊಂಬಿಟ್ಟೆ. ಇಲ್ಲ, ನಾನು ಪಲ್ಲು ಹಾಕೊಂಡು ನೋಡಿದೆ. ಅವ್ರು ಇಳಿದಲ್ಲಿ ಕೂತಿದ್ರಲ್ವಾ ರೈಟ್ ಸೈಡಲ್ಲಿ ಇಳಿದ್ರು. ಹೌದಾ? ನಾನು ಹಂಗೆ ಅನ್ಕೊಂಡೆ, ಅದೇ ಎಕ್ಸ್ಪೆಕ್ಟೇಷನಲ್ಲಿ ಇದ್ದೆ. ಬಟ್ ಅಲ್ಲಿ ಯಾರು ಕಾಣಿಸ್ಲಿಲ್ಲ. ಪಲ್ಲು ಹಾಕ ಮುಂದೆ ಮೂವ್ ಆದ್ರು ನಾನು ದೂರದಿಂದ. ಸೊ ಮುಂದೆ ಮೂವ್ ಆಗ್ತಾ ಇದ್ರು ಅನ್ಕೊಂಡು ಹೋದೆ. ಸಾರ್ ಅವ್ರೇನು ಅಲ್ಲಿ ಹೋಗ್ತಾ ಇದಾರೆ ಒಬ್ರೆ? ಅವರು ಬಂದ್ರಾ? ಹಾಯ್ ಬ್ರೋ, ಬಾಯ್ ಬಾಯ್, ನೈಸ್ ಮೀಟಿಂಗ್ ಯು. ಬಾಯ್ ಬಾಯ್. ನೋಡಿ ಹುಡುಗರು ಎಷ್ಟು ಫಾಸ್ಟ್ ಇದ್ದಾರೆ. ಏಯ್ ವೆಯ್ಟ್ ಮಾಡಿ, ಅವರು ಬರಲಿ. ಹಾಯ್ ಬ್ರೋ, ತುಂಬ ಬೇಗ ಬಂದ್ರಿ. ನೈಸ್ ಮೀಟಿಂಗ್ ಯು. ಹಾಯ್. ಎಷ್ಟು ಗಂಟೆಗೆ ಬಂದ್ರಿ ಕರೆಕ್ಟಾಗಿ? 6:05. ನಿಮ್ಮ ಹೆಸರು? ನೈಸ್ ಮೀಟಿಂಗ್ ಯು. ನೈಸ್ ಮೀಟಿಂಗ್ ಯು ಮ್ಯಾಮ್. ಖುಷಿ ಆಯ್ತು ನಿಮ್ಮ ಮಾತಾಡಿಸಿ. ಓಕೆ ಬಾಯ್. ಓಕೆ, ಹಂಗೆ ಆಗ್ತಾ ಇಲ್ಲ ನಡೆಯೋಕ್ಕೆ. ಕಾಲು ಜಾರ್ತಾಯಿದೆ. ಎತ್ಕೊಂಡು ಹೋಗಮ್ಮಂದರೆ ಎತ್ಕೊಂಡು ಹೋಗ್ತಾಯಿಲ್ಲ ನಮ್ಮಮ್ಮ. ಯಾಕಮ್ಮ ಹಿಂಗೆ ಮಾಡ್ತೀಯಾ? ಉಸಿರೇ ಬರ್ತಾಯಿಲ್ಲ ನಮ್ಮ ಮಾತಾಡೋಕ್ಕೆ ಆಗ್ತಾಯಿಲ್ಲ ನಮ್ಮ ಅಮ್ಮಂಗೆ. ಯಾವಾಗ ಬಂದು ಹಿಂಗೆ ಕೂತಿದ್ಯಣ್ಣ? ನೋಡಿದೆ ಎಷ್ಟು ಮೆಟ್ಲಿದಾವ ಅಂತ ಲೆಕ್ಕ ಆಗ್ತಾ ಇದೆ. ಹೌದಾ? ನಾನು ನೋಡ್ಲೇ ಇಲ್ವಲ್ಲ. ಯಾಕೆ ಪಲ್ಲತ್ತಿದ್ರಿ? ಯಾಕೆ ಪಲ್ಲತ್ತಿದ್ರಿ? ನೀನು ಅಮ್ಮನ್ನ ಜೂಮ್ ಮಾಡ್ತಿದ್ದಲ್ಲ ಅವಾಗ ಬಂದೆ. ಹೌದಾ? ಆದರೂ ಸ್ಪೀಡ್ ಇದ್ದೀರಣ್ಣ. ಕಮಾನ್ ಲೆಟ್ಸ್ ಗೋ. ಕಾಲು ಜಾರ್ತಾ ಇದೆ ನೋಡಿಕೊಂಡು. ಇಷ್ಟಪಡೋರು ನಮ್ಮ ಡಾರ್ಲಿಂಗ್ಸ್ ಎಲ್ಲರೂ ಇಲ್ಲಿದ್ದಾರೆ. ಆಂಟಿಗೂ ಕೂಡ ವಿಡಿಯೋ ಇಷ್ಟ ಅಂತೆ, ಇವ್ರಿಗೆಲ್ರಿಗೂ ವಿಡಿಯೋ ಇಷ್ಟ ಅಂತೆ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಬಾಯ್. ಚೆನ್ನಾಗಿ ರೆಸ್ಟ್ ಆಗ್ತಾ ಇದೆ ಅಣ್ಣ? 15 ವರ್ಷ ಆದಮೇಲೆ ಹತ್ತುತ್ತಾ ಇದ್ರಣ್ಣ. ನಮ್ಗಿಂತ ಮುಂಚೆ ಹತ್ತಿ ಇಷ್ಟು ದೂರದಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೀರಾ. ಹೆಂಗಿದು? ಆಧ್ಯಾತ್ಮದ ಒಲವು ಜಾಸ್ತಿ. ಆಧ್ಯಾತ್ಮದ ಒಲವಾ? ಹೋಜಿ ನಿಮಗೆ? ಎಲ್ಲ ಕಾಣ್ತಾವ್ರೆ ಕಣ. ಎಲ್ಲ ಕಾಣ್ತದೆ. ದೇವ್ರು ಇಲ್ಲೇ ಕಾಣಿಸ್ತಾ ಇದೆ. ಶಕ್ತಿನೂ ಕಾಣ್ತಾವೆ. ಹಾಂ, ವೆರಿ ಗುಡ್. ಅಕ್ಕ ಮಾತಾಡಿದ್ರೆ ಸುಸ್ತಾಗುತ್ತೆ ಅಂತ ಅಂತ ಇದೆಯಾ ತಾನೇ? ಬಾಲ್ಜಿ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಆ ಸ್ವೆಟ್ ನೋಡಿದ್ರೆ ಗೊತ್ತಾಗುತ್ತೆ ಮೈ ಮೇಲೆ. ಮಾತಾಡಿಸ್ತೀನಿ ಅಂತ ಎಸ್ಕೇಪ್ ಆಗ್ತಾ ಇದ್ರಲ್ಲಿ ನಮ್ಮ ಅತ್ತಿಗೆರಲ್ಲ. ಅದಕ್ಕೆ ಮಿಸ್ ಅನು ಹೇಳ್ರಿ. ಮಿಸ್ಸಸ್. ಓಕೆ ಮಿಸ್ಸಸ್ ಅನು ಅವ್ರೆ ಹೇಳಿ. ಏನು ಮುಖದಲ್ಲಿ ಒಂದು ಸ್ವೆಟ್ ಇಲ್ಲ. ಏನಿದು ಮೆಟ್ಲು ಹತ್ತಿದೆ? ಚಾಮುಂಡಮ್ಮ ಅಂದರೆ ಚಾಮುಂಡಮ್ಮ ಅವರೇ ಗೊತ್ತು. ಈ ಥರ ಪವರು. ಹಾಂ, ಜೋಶು ಪವರ್ ಎಲ್ಲ ಕೊಟ್ಟಿದ್ದಾರೆ.
ಓಕೆ ಡಾರ್ಲಿಂಗ್ಸ್, ದರ್ಶನ ಮುಗೀತು. ದರ್ಶನ ಮುಗಿಸ್ಕೊಂಡು ಇವಾಗ ಓಡ್ತಾ ಇದೀವಿ. ಮತ್ತೆ ನಾವು ಬೆಟ್ಟನ ಇಳಿತಾ ಇದೀವಿ. ನೋಡಿ ಅಕ್ಕ, ಹೆಂಗಾಯ್ತು ದರ್ಶನ? ತುಂಬಾ ಚೆನ್ನಾಗಾಯ್ತು. ಸಖತ್ತಾಗಿತ್ತು. ದೇವಿ ತುಂಬಾ ಕಳೆ ಕಾಣಿಸ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು. ನಿನ್ಗೆ ರಾಜೇಶ್ವರಿ? ತುಂಬ ಚೆನ್ನಾಗಿತ್ತು ಅಕ್ಷಯ್. ಖುಷಿ ಆಯ್ತಾ? ಖುಷಿ ಆಯಿತು. ಆ್ಯಕ್ಚುಲಿ ಡಾರ್ಲಿಂಗ್ಸ್, ಇವತ್ತು ದರ್ಶನ ಸಖತ್ತಾಗಾಯಿತು. ಅಮ್ಮನವ್ರಿಗೆ ವೈಟ್ ಮತ್ತು ಗ್ರೀನ್ ಕಲರಲ್ಲಿ ಸ್ಯಾರಿ ಹಾಕಿದ್ರು, ಸೂಪರಾಗಿ ಕಾಣಿಸ್ತಾ ಇದ್ರು. ದರ್ಶನ ಮುಗೀತು. ದರ್ಶನ ಮುಗಿಸ್ಕೊಂಡು ಇವಾಗ ಮತ್ತೆ ಮೆಟ್ಲನ್ನ ಇಳಿತಾ ಇದ್ದೀವಿ. ಮೆಟ್ಲು ಇಳಿದು ವಿಲ್ ಗೋ ಕಮಾನ್. ಇವತ್ತೇ ಬರ್ಬೇಕು ಅನ್ಕೊಂಡಿದ್ದೀರಾ ಡಾರ್ಲಿಂಗ್ಸ್? ಬೆಟ್ಟ ಇಳ್ದಾಯ್ತು. ಇವಾಗ ಮನೆಗೆ ಹೋಗೋಣ ಬನ್ನಿ. ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ. 12 o'clock ನಿಯರ್ ಬೈ ಇದ್ದೀವಿ. ಲೆಟ್ಸ್ ಗೋ. ಬೆಟ್ಟ ಇಳಿದ ಮೇಲೆ ನಮ್ಮ ಅಣ್ಣನ ಹೋಟ್ಲಿಗೆ ಊಟಕ್ಕೆ ಅಂತ ಬಂದ್ವಿ ಡಾರ್ಲಿಂಗ್ಸ್. ಅರೌಂಡ್ 12-12:30 ಆಗಿತ್ತು. ಕರೆಕ್ಟಾಗಿ 12 ಗಂಟೆಗೆ ಬೆಟ್ಟ ಇಳಿದಾಗ ನಮ್ಮ ಅದಕ್ಕೆ ಬಂದು ನನಗೆ ವಿಶ್ ಮಾಡಿದ್ರು. ನನ್ನ ಬರ್ಡೇ 8/8ಗೆ. ಸೊ ನಾನು ಹೇಳಿದೆ ಅದಕ್ಕೆ, ಪ್ಲೀಸ್ ಯಾರಿಗೂ ಹೇಳ್ಬೇಡಿ, ನಂಗೆ ಈ ಕೇಕ್ ಕಟಿಂಗ್ ಸೆಲೆಬ್ರೇಷನ್ಸ್ ಅಂದರೆ ಏನೂ ಆಗಲ್ಲ, ನಂಗೆ ಇಷ್ಟ ಆಗಲ್ಲ. 6 ವರ್ಷ ಆಯಿತು ನನಗೆ ಕೇಕ್ ಕಟ್ ಮನೆಗೆಲ್ಲ ಸಿಕ್ಕಿ ಅನ್ನೋ ಥರ. ಬಟ್ ನಮ್ಮ ಅಕ್ಕೆ ಎಲ್ರಿಗೂ ಹೇಳಿ ಕೇಕ್ ಕಟ್ನ ಪ್ಲ್ಯಾನ್ ಮಾಡೇ ಬಿಟ್ರು. ಸೊ ದೇರ್ ಹ್ಯಾಪಿನೆಸ್ ಈಸ್ ಮೈ ಹ್ಯಾಪಿನೆಸ್. ಬನ್ನಿ, ಕಷ್ಟ ಆದರೂ ಕಟ್ ಮಾಡೋಣ. ಹೌದು, ಇವರೇ. ನೀನೇ ಕಟ್ ಮಾಡ್ಬಿಡು ಮಮ್ಮಿ. ಬರ್ಡೇ ಟು ಮೀ. ಹ್ಯಾಪಿ ಬರ್ಡೇ ಅಕ್ಷತೆ. ರಾಜೇಶ್ವರಿ ರಾಜಮಾತೆನಾ? ವಿಡಿಯೋ ಕಂಟೆಂಟ್ ಎಲ್ಲ ಫ್ರೇಮ್ ಎಲ್ಲ ಒಂದು ಫೋಟೋ ಫ್ರೇಮ್ ಬಂದ್ಬಿಡಿ. ಸಿಂಗಲ್ ತೂಗುಡ್ ಸರ್. ಆಮೇಲೆ ಬಾಬುಜಿ ಕಾರಲ್ಲಿ ಕುತ್ಕೊಂಡು ಈಗ ಸ್ವಲ್ಪ ಆಕ್ಟಿವ್ ಆಗಿರ್ಬೇಕು. ಮತ್ ಪಾಪ ಅವಳು ಅಷ್ಟೊತ್ತಿಂದ ರೀ ಎತ್ತಾಳೆ, ಎದ್ದೋಗ್ಬೇಕಾದ್ರೆ ಬೋರ್ಡೆ ಕಣಂತ. ಅಕ್ಷಯ್. ಎಲ್ಲರಿಗೂ ಆಯಿತು. ಅಕ್ಷಯ್ ಬರ್ತಡೇನಿಗೆ ಇದರಿಂದ ಬ್ಲಾಗ್ ಮುಗಿತಾ ಇದೆ. ಸಾಹಸ ಸಿಂಹ ಮೆಟ್ಟಿ ಬರುವ ಜೋರು ನೋಡು. ದಿಟ್ಟ ವೀರ ಪಡೆಯ ನೋಡು. ದಂಡು ದಾಡಿ ನಡುವೆ ಕೂಡ ಗಂಡು ಗಲಿಯ ಬಿರುಸು ನೋಡು. ದಂಗೆ ಎದ್ದು ದಂಗು ಬಡಿಸು ಬೆಂಕಿ ಚೆಂಡಿನಾಟ ನೋಡು. ರಕ್ತದಲ್ಲಿ ಬೆವರು ಸುರಿಸಿ ಕೋಟೆ ಕಟ್ಟೋ ದೊರೆಯ ನೋಡಯ. ಇವನಿದ್ದ ಕಡೆಯಲ್ಲೆಲ್ಲ ಘೋರ ಸಿಂಹ ಗರ್ಜನೆ. ಅದು ಯಾರು ಬಂದರು ಕೊನೆಯಾಗದು ಸಿಂಹ ಗರ್ಜನೆ. ಎಲ್ರಿಗೂ ನಮ್ಮ ಮನೆಯವ್ರು ಎಲ್ಲರಿಗೂ ಒಂದು ಒಗಟನ್ನ ಕೇಳ್ತಾ ಇದ್ದಾರೆ. ಕೇಳಿದ್ಗೆ
ತಿನ್ನಕ್ಕೆ ಅಂತ ತಗೋತೀವಿ, ಕೈಗೆ ಬರುತ್ತೆ, ಬಾಯಿವರೆಗೂ ಬರುತ್ತೆ, ಬಾಯಿಯೊಳಗೆ ಹೋಗಲ್ಲ. ಏನದು? ಏನದು? ಇದು ಸ್ಪೂನಾ? ವಾಹ್, ಇದೊಂದು ಕ್ವಶನ್, ಇದೊಂದು ಆನ್ಸರ್. ಏ ಡಬ್ಬ ಈ ಕ್ವಶನ್ಗೆ ಪಾಯಿಂಟ್ ಇಲ್ಲ. ಹಾ, ಈಗ ಸುನೇನನ್ ಕ್ವಶನ್ ಅದ್ ಕೇಳೋಣ. ಕುತ್ತಿಗೆ ಇದೆ, ತಲೆ ಇಲ್ಲ, ಕೈ ಇದೆ, ಬೆರಳಿಲ್ಲ, ಹೇಳಿ. ಏನ್ರ ಇದೆ? ಹೆಲ್ಮೆಟಾ? ಹೆಲ್ಮೆಟ್ಗೆ ಹೆಂಗಪ್ಪ ಕೈ ಇದೆ? ಇಲ್ಲ ಅಕ್ಕ ಹೇಳಿದ್ದು. ಕುತ್ತಿಗೆ ಅಲ್ಲ ಕಣೆ, ಕುತ್ತಿಗೆ ಮೇಲೆ ತಾನೇ ತಲೆ ಇರೋದು. ಕುತ್ತಿಗೆ ಮೇಲೆ ತಾನೇ ತಲೆ ಇರೋದು. ಕುತ್ತಿಗೆ ಇದೆ, ತಲೆ ಇಲ್ಲ, ಕೈ. ಟಿ ಶರ್ಟ್, ಶರ್ಟ್. ಹೆಂಗೆ? ನಾನೇ ಹೇಳಿದ್ದು. ನಾನು ಹೇಳಿದ್ಮೇಲೆ ನೀನು ಹೇಳಿದ್ದು. ಇದು ಜಾಸ್ತಿ ಆಗ್ತಾ ಇರುತ್ತೆ, ಕಡಿಮೆ ಆಗಲ್ಲ. ಏನು? ಜಾಸ್ತಿ ವಯಸ್ಸು, ಏಜ್. ಅಯ್ಯೋ ಅದಕ್ಕೆ ಕಾವ್ಯತ್ಗೆ ಯಾಕೆ ಅಲ್ಲಿದ್ದಾರೆ? ಬನ್ನಿ, ಗೇಮಲ್ಲಿ ಇನ್ವಾಲ್ವ್ ಆಗ್ತಾ ಇಲ್ಲ ಕಾವ್ಯತ್ಗೆ, ಅದಕ್ಕೆ ಬನ್ನಿ. ಹಾ, ಇವಾಗ ಬಂದ್ರು. ಟೀಮ್ ಆಯ್ತು. ಇದೊಂದು ಟೀಮ್. ನೋಡಿದರೆ ನೋಟಗಳು, ನಕ್ಕರೆ ನಗುಗಳು, ಒಡೆದರೆ ಚೂರುಗಳು. ಏನದು? ಏನ್ರ ಅದು? ಮಿರರಾ? ಒಂದ್ ಸೆಕೆಂಡ್ ತಗೊಳ್ಳಿಲ್ಲ ಅದಕ್ಕೆ. ಕ್ವಶನ್ ಮುಗಿಸ್ತಿದಂಗೆ ಆನ್ಸರ್ ಮಾಡಿದ್ರು. ಯಾ ಕ್ವಶನ್ ಅಂತ ಕೇಳಿದೆ. ಎಂತ ಟೀಮ್ಮೇಟ್ಸ್ನ ಇಟ್ಕೊಂಡಿದ್ದೀರಾ ನೀವು? ನಡು ಸಣ್ಣ ನಾಗರ ಬಣ್ಣ, ಹಿಡಿಯೋದಿಕ್ ಹೋದ್ರೆ ಕಡಿಯೋದಿಕ್ ಬರುತ್ತೆ. ಏನದು? ಬ್ಲೂ ಕಲರ್. ನಡು ಸಣ್ಣ ನಾಗರ ಬಣ್ಣ ಅಂದ್ರೆ ನಡು ಸಣ್ಣ ನಾಗರ ಬಣ್ಣ, ಹಿಡಿಯಕ್ ಹೋದ್ರೆ ಕಡಿಯಕ್ ಬರುತ್ತೆ. ನಾನು ಹೇಳ್ತೀನಿ. ಹೆಂಡತಿ ಅಂತೆ.